ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮಾಜಿ ಸಚಿವ ಎಂಸಿ ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ತಾಂಡವವಾಡ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ನಾಯಕರ ವಿರುದ್ಧ ಎಂಸಿ ಸುಧಾಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಸಚಿವ ಸ್ಥಾನ ಯಾಕೆ ನೀಡಿಲ್ಲ ಅಂತೇಳಿ ವರಿಷ್ಠರು ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯ ಅವರ ಜೊತೆ ಗುರುತಿಸಿಕೊಂಡಿದ್ದೇ ಮುಳುವಾಯಿತು. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಎಂಸಿ ಸುಧಾಕರ್ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಸಮಾಧಾನ ತಾಂಡವವಾಡ್ತಾ ಇದೆ. ಇದನ್ನು ಶಮನ ಮಾಡಬೇಕಿದೆ ರಾಜ್ಯ ಕಾಂಗ್ರೆಸ್ನ ನಾಯಕರು. ಈ ನಡುವೆ ಕೆಲವೊಂದಿಷ್ಟು ಶಾಸಕರು ಈಗಾಗಲೇ ರೆಬಲ್ ಆಗಿದ್ದಾರೆ. ಈ ಹಿಂದೆ ಸಚಿವರಾಗಿದ್ದ ಎಂಸಿ ಸುಧಾಕರ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಎಂಸಿ ಸುಧಾಕರ್ ಅವರನ್ನ ಮಾತನಾಡಿಸಿದ್ದಾರೆ. ಈ ವೇಳೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಆಕ್ರೋಶ ಭುಗಿಲೆದ್ದಿದೆ. ಸಣ್ಣ ಪುಟ್ಟ ಜಿಲ್ಲೆಗಳಿಗೆ 2-3 ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಆದರೆ ದೊಡ್ಡ ಜಿಲ್ಲೆಗಳಿಗೆ ಕೊಟ್ಟಿಲ್ಲ ಅನ್ನೋದು ಅಸಮಾಧಾನ ಒಂದು ಕಡೆ ಇರ್ತಕ್ಕಂಥದ್ದು. ಆದರೆ ಸಮರ್ಥರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನೋದು ಅಸಮಾಧಾನ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಶಾಸಕರು ಸಭೆಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅದರಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಎಂಸಿ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ನಿಮಗೆ ಇಲ್ಲಿ ಸಚಿವ ಸ್ಥಾನ ತಪ್ಪಿಸಿದ್ದ ಅಥವಾ ತಪ್ಪಿ ಹೋಗಿದ್ದ ಸರ್? ಒಟ್ಟಿನಲ್ಲಿಗ ತಪ್ಪೋಗಿದೆ. ಈಗ ಇನ್ನು ಕೆಲವು ದಿನಗಳಿಗೆ ಗೊತ್ತಾಗ್ತದೆ ಯಾರು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ತಪ್ಪಿಸೋವಂಥದ್ದಕ್ಕೆ ಏನೆಲ್ಲ ತಂತ್ರಗಾರಿಕೆಗಳನ್ನು ಮಾಡಿದ್ರು ಅನ್ನೋಂಥದ್ದು ಇನ್ನು ಕೆಲವು ದಿನಗಳಲ್ಲಿ. ಯಾಕಂದರೆ ಅವರು ಸುಮ್ಮನೆ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಹೇಳ್ಕೊಳ್ತಾರೆ, ನೋಡ್ದ ಅವ್ನಿಗೆ ಹೆಂಗೆ ತಪ್ಪಿಸಿದ್ವಿ, ಅವ್ನು ನಮ್ಮ ಜೊತೆ ಗುರ್ಸ್ಕೊಳ್ಳಿಲ್ಲ, ಅವ್ನಿಗೆ ಹೆಂಗೆ ಮಾಡಿದ್ವಿ ಅಂತಕ್ಕಂಥದ್ದು ಆಮೇಲೆ ಹೊರಗೆ ಬರ್ತದೆ. ಅವತ್ತು ನಾನು ನಿಖರವಾಗಿ ಹೇಳಬಲ್ಲೆ. ಈಗ ನಾನು ಸದ್ಯಕ್ಕೆ ಆ ರೀತಿ ಹೇಳೋಕ್ಕಾಗೋದಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಆತ್ಮೀಯವಾಗಿ ಇದ್ದಿದ್ದೇ ಬಹುಶಃ ನನಗೆ ಮುಳುವಾಯಿತು ಅಂತ ನಾನು ಭಾವಿಸ್ತೇನೆ. ಸರ್, ಕೆಲವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂತು. ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಬಿಟ್ರು. ತಾವು ಈ ಥರ ಸಭೆಗಳು ಮಾಡಿ ಎಲ್ಲ ಹೈಕಮಾಂಡ್ ಬಗ್ಗೆ CM ಬಗ್ಗೆ ಮಾತಾಡ್ತಾರೆ ನೋಡ್ತಾ ಇದ್ರೆ ಇದೇನು ಬ್ಲ್ಯಾಕ್ ಮೇಲ್ ತಂತ್ರನ ಸರ್? ನೋಡಿ, ನಾವು ಯಾರ ಬಗ್ಗೆನೂ ಕೆಟ್ಟದಾಗಿ ನಾವು ಮಾತಾಡ್ತಾ ಇಲ್ಲ. ನಾವು ಬ್ಲ್ಯಾಕ್ ಮೇಲ್ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ. ಬ್ಲ್ಯಾಕ್ ಮೇಲ್ ಮಾಡೋವಂಥವರ ಮನಸ್ಥಿತಿಗಳೇ ಬೇರೆ. ನಾವು ನಮಗಾಗಿರ್ತಕ್ಕಂಥ ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಜಿಲ್ಲೆಗಳ ಮುಂದಿನ ರಾಜಕೀಯ ಭವಿಷ್ಯತ್ತು, ಪಕ್ಷದ ಬಲ ಹೆಚ್ಚು ಮಾಡತಕ್ಕಂಥ ವಿಚಾರವಾಗಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಯಾವ ರೀತಿ ಸರಿಪಡಿಸ್ತೀರಾ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವೆಲ್ಲ ಒಟ್ಟು ಸೇರಿದ್ದೀವಿ ವಿನಃ ನಾವು ಇವತ್ತೇನೋ ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ಆಮೇಲೆ ಇನ್ನೊಂದು 3 ಜನ ರಾಜೀನಾಮೆ ಕೊಡಿಸಿ ನಮಗೆ ಕೊಡ್ತಾರೆ ಅಂತಕ್ಕಂಥ ಭ್ರಮೆಯಲ್ಲಿ ನಾವಿಲ್ಲ. ಆ ರೀತಿ ಸಂದರ್ಭ ಕೂಡ ಇಲ್ಲ. ಸರ್, ಸಿದ್ದರಾಮಯ್ಯನವರು ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಿದ್ದೀರಿ ತಾವು. ಆ ಒಂದು ಕಾರಣಕ್ಕೆ ಏನಾದರೂ ಮಿಸ್ ಆಯಿತಾ? ನನಗಾಗಲೇ ಬೆಳಗ್ಗಿಂದ ಹೇಳಿದ್ದೀನಿ ನಾನು, ಅದೇ ನನಗೆ ಮುಳುವಾಯಿತು ಅಂತಕ್ಕಂಥ. ಸರ್, ನೆಕ್ಸ್ಟ್ ಸರ್ ನಿಮ್ಮ ನಡೆ ಏನು ಸರ್? ನನ್ನ ನಡೆ ಏನಿದೆ, ನನ್ನ ಕ್ಷೇತ್ರದ ಕಡೆ, ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ತ್ವರಿತವಾಗಿ ಪೂರ್ಣ ಮಾಡುವಂಥದ್ದು ನನ್ನ ಕರ್ತವ್ಯ ಇದೆ. ಮುಂದಿನ ಚುನಾವಣೆ ಗೆಲ್ಲುವಂಥದ್ದಕ್ಕೆ ಏನೆಲ್ಲ ನಾನು ತಯಾರಿ ಆಗಬೇಕು. ನಾನು ಜನರ ವಿಶ್ವಾಸವನ್ನು, ಯಾಕಂದರೆ ಸಚಿವನಾಗಿ ಹೆಚ್ಚು ಸಮಯ ಕೊಡೋಕ್ಕಾಗಿರಲಿಲ್ಲ, ಈಗ ಹೆಚ್ಚಿನ ಸಮಯ ಕ್ಷೇತ್ರದಲ್ಲಿ ಕಳೆಯುವಂಥದ್ದಾಗ್ತದೆ. ಮುಂದೆ ನನ್ನ ಸ್ಥಾನವನ್ನು ಉಳಿಸ್ಕೊಳ್ಳುವಂಥದ್ದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ. ಅದೇ ಸರ್ ಪ್ರಶ್ನೆ, ಈಗ ಕಾಂಗ್ರೆಸ್ ಪಾರ್ಟಿಯಲ್ಲೇ ನಿಮ್ಮ ಸ್ಥಾನವನ್ನು ಉಳಿಸ್ಕೊತೀರಾ, ನಿಮ್ಮ ದಾರಿ ನೀವು ನೋಡ್ಕೊತೀರಾ? ನೋಡಿ, ಈಗ ಕಾಂಗ್ರೆಸ್ ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಾಯಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಯಾವುದೋ ಒಂದು ಸಣ್ಣ ಈ ರೀತಿ ಪರಿಸ್ಥಿತಿ ಉದ್ಭವ ಆಯಿತು ಅಂತ ಬಿಡುವಂಥದ್ದಲ್ಲ. ಇವತ್ತು ಪಕ್ಷ ಅರ್ಥ ಮಾಡಿಕೊಳ್ಳಿ ಅಂತಕ್ಕಂಥದ್ದು, ಪಕ್ಷದಲ್ಲಿ ಈ ರೀತಿ ಆಂತರಿಕ ಸ್ವಾತಂತ್ರ್ಯ ಇರಬೇಕು, ಅಭಿಪ್ರಾಯಗಳನ್ನು ನಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳುವಂಥದ್ದಕ್ಕೆ ಅವಕಾಶ ಇರಬೇಕು. ಮತ್ತು ಎಲ್ಲರೂ ಇವತ್ತು ಸರಿ ಇರ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಪಕ್ಷ ಕೂಡ ಕೆಲವು ಸಂದರ್ಭದಲ್ಲಿ ಎಡುತ್ತದೆ. ಅಂಥ ಸಂದರ್ಭದಲ್ಲಿ ಸರಿ ಮಾಡ್ಕೊಳ್ಳೋಂಥದ್ದಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಇಷ್ಟೆಲ್ಲ ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ಇದಿಷ್ಟು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರ ಮಾತು. ಪಕ್ಷದಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಿದ್ದೆ ತಮಗೆ ಮುಳುವಾಯಿತು ಅನ್ನೋದು ವಿಚಾರನ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.